ದೇವರ ಉದ್ದೇಶಗಳನ್ನು ಮಾಡುವುದಕ್ಕೆ ಬಯಸುವರು ದೇವರು ಅಂಥವ್ರನ್ನ ದರ್ಶಿಸ್ತಾರಂತೆ. ನೀವು ಯುದ್ಧ ಕುದುರೆಗಳಾಗೋದಕ್ಕೆ ಮುಂಚೆ, ನಿಮ್ಮನ್ನು ಬಲಪಡಿಸೋದಕ್ಕೆ ಮುಂಚೆ, ನಿಮ್ಮನ್ನು ಉಪಯೋಗಿಸೋದಕ್ಕೆ ಮುಂಚೆ ಮೊದಲು ದೇವರು ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ದರ್ಶಿಸಿ. ಅಂದರೆ ಏನು? ನಿಮ್ಮನ್ನು ನೋಡ್ತಾರಂತೆ. ನಿಮ್ಮನ್ನು ನೋಡಿ ಆಮೇಲೆ ನೀವೇನಾಗಬೇಕು, ನೀವೇನು ಮಾಡಬೇಕು, ನಿಮ್ಮನ್ನು ಎಂಥೋ ಸೇವೆಗೆ ದೇವರು ಕರೆದಿದ್ದಾರೆ, ನಿಮ್ಮನ್ನು ಯಾವ ಸೇವೆಗೆ ಆತನು ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ಅಥವಾ ಒಂದು ಪಕ್ಷ ನಿಮಗೆ ಅದು ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಅಂಥವ್ರನ್ನ ದರ್ಶಿಸಿ ನೋಡಿ, ನಿಮ್ಮನ್ನು ಈ ಉದ್ದೇಶಕ್ಕೆ ನಾನು ಕರೆದಿದ್ದೀನಿ, ನಾನು ಈ ಸೇವೆಗೆ ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ, ಈ ಸಭೆಯಲ್ಲಿ ನಾನು ಈ ಉದ್ದೇಶಕ್ಕಾಗಿ ನಿಮ್ಮನ್ನು ಇಟ್ಟಿದ್ದೀನಿ, ನಿಮ್ಮ ಮೂಲಕ ನಾನು ಇದನ್ನು ನೆರವೇರಿಸೋದಕ್ಕೆ ಹೋಗ್ತೀನಿ. ನೋಡಿ, ದರ್ಶಿಸಿ. ಅಲ್ಲೆಲೂಯಾ. ಆತ ನಿಮ್ಮನ್ನು ದರ್ಶಿಸಬೇಕಾದ್ರೆ, ನಿಮ್ಮನ್ನು ನೋಡಬೇಕಾದ್ರೆ ನೀವು ಯೋಗ್ಯರಾಗಿ, ಒಳ್ಳೆಯವರಾಗಿ, ಪರಿಶುದ್ಧರಾಗಿ ಕಾಯಬೇಕು. ಆತನ ಸನ್ನಿಧಾನದಲ್ಲಿ ಕಾಯಬೇಕು. ಒಬ್ಬರು ದೇಶದ ಪ್ರಧಾನಿನೋ ಮುಖ್ಯಮಂತ್ರಿನೋ ಬಂದು ನಾನು ನಿಮ್ಮನ್ನು ನೋಡ್ತೀನಿ ಅಂದರೆ ನಿಮಗೆ ಎಷ್ಟು ಸಂತೋಷ ಬರ್ಬೋದು, ನಿಮಗೆಷ್ಟು ಸಂತೋಷ ಆಗ್ಬೋದು. ಅದಕ್ಕೇನೆಲ್ಲ ನೀವು ಸಿದ್ಧತೆ ಮಾಡಿಕೊಳ್ಬೋದು. ಪ್ರಧಾನಿ ಬರ್ತಾರಪ್ಪ ನನ್ನನ್ನು ದರ್ಶಿಸೋದಕ್ಕೆ, ನನ್ನನ್ನು ನೋಡೋದಕ್ಕೆ, ನಮ್ಮ ಮನೆಗೆ ಬರ್ತಾರಪ್ಪ, ನಮ್ಮ ಸಭೆಗೆ ಬರ್ತಾರಪ್ಪ. ಅವ್ರು ಎಷ್ಟು ನೀಟ್ ಮಾಡ್ಕೊಳ್ಬೋದು ಅವ್ರ ಮನೇನ, ಅವ್ರನ್ನ ಎಷ್ಟು ನೀಟ್ ಮಾಡ್ಕೊಳ್ಬೋದು. ಅವರು ಸಂತೋಷ ಪಡ್ಬೇಕು. ನಮ್ಮ ಮನೆಗೆ ಬರ್ತಿದ್ದಾರೆ ಅವರು. ಯೇಸು ಹೇಳ್ತಿದ್ದಾನೆ 2025, ನಾನು ನಿಮ್ಮನ್ನು ದರ್ಶಿಸಿ, ನಾನು ನಿಮ್ಮನ್ನು ನೋಡಿ. ನೋಡ್ಬೇಕ್ರಿ, ಆತನ ನೋಡ್ಬೇಕು, ಆತನ ನಮ್ಮನ್ನು ದರ್ಶಿಸ್ಬೇಕು. ಆ ದರ್ಶನಗಳು ನಮಗೆ ಬೇಕು. ಯೇಸುನ ನಾವು ನೋಡಬೇಕು. ನಮ್ಮ ಕಣ್ಣುಗಳು ಯೇಸುನ ನೋಡ್ಬೇಕು. ನಮ್ಮ ಕಣ್ಣುಗಳು ಯೇಸುನ ನೋಡದೆ ಇರಬಾರದು. ನೋಡಬೇಕು, ನಾನು ನೋಡಬೇಕು, ನನ್ನನ್ನು ಯೇಸುನು ನೋಡಬೇಕು. ಅದಕ್ಕೆ ಮೊದಲು ನಿಮ್ಮನ್ನು ಪರಿಶುದ್ಧ ಮಾಡ್ಕೊಳ್ಳಿ. ಅದಕ್ಕೆ ನೀವು ಮೊದಲು ನಿಮ್ಮನ್ನು ಸರಿ ಮಾಡ್ಕೊಳ್ಳಿ. ಅದು ನೋಡೋದು ಎಷ್ಟು ಭಾಗ್ಯ ರೀ. ಅದು ನಮ್ಮನ್ನು ನೋಡೋದು ಎಷ್ಟು ಭಾಗ್ಯ ರೀ. ನಮ್ಮ ಮನೆಗೆ ಬರೋದು ಎಷ್ಟು ಭಾಗ್ಯ ರೀ. ನನ್ನ ಪ್ರಾರ್ಥನೆ ಕೋಣೆಗೆ ಆತನ ಬರೋದು ಎಷ್ಟು ಭಾಗ್ಯ ರೀ. ನಾನು ಆರಾಧನೆ ಮಾಡುವಾಗ ಆತನನ್ನು ದರ್ಶಿಸೋದು ಎಷ್ಟು ಭಾಗ್ಯ ರೀ. ಯಾರಿಗೆ ಸಿಗುತ್ತೆ ರೀ ಆ ಭಾಗ್ಯ?